ನಮಸ್ಕಾರ. ಅಶ್ವಮಂದಿರ ಡಿಜಿಟಲ್ಗೆ ಸ್ವಾಗತ. ನಾನು ಮಂಜುರಿ ಹೊಂಬಾಳಿ. ಸನಾತನ ಧರ್ಮದಲ್ಲಿ ಭಾರತೀಯ ಸಂಪ್ರದಾಯಗಳಲ್ಲಿ ಅನೇಕ ವಿಚಾರಗಳು, ಅನೇಕ ವಿಶೇಷ ಸಂಗತಿಗಳು ಅಡಗಿವೆ. ಅಂಥ ವಿಶೇಷ ಸಂಗತಿಗಳನ್ನ ನಾನು ಹೊತ್ತು ತಂದಿದ್ದೀನಿ. ತಪ್ಪದೆ ಅಶ್ವಮಂದಿರ ಡಿಜಿಟಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗೇ ಇರ್ತೀವಿ. ದೇವಸ್ಥಾನಕ್ಕೆ ಹೋದಾಗ ದೇವರ ಪ್ರತಿಮೆಯನ್ನ ನೋಡಿ ಕಣ್ತುಂಬಿಕೊಳ್ತೀವಿ, ಕೈ ಮುಗಿತೀವಿ, ತೀರ್ಥ ತಗೋತೀವಿ, ಮಂಗಳಾರತಿ ತಗೋತೀವಿ, ಪ್ರಸಾದ ತಗೋತೀವಿ. ಹಾಗೆ ನಾವು ಮಾಡೋ ಇನ್ನೊಂದು ಕ್ರಮ ಅಂದ್ರೆ ಅದು ದೇವಸ್ಥಾನಕ್ಕೆ ಒಂದು ಸುತ್ತು ಬಂದು ನಮಸ್ಕಾರ ಮಾಡ್ತೀವಿ. ಯಾಕೆ ಹಾಗೆ ಮಾಡ್ತೀವಿ? ದೇವಸ್ಥಾನವನ್ನ ಸುತ್ತಿ ಬರೋದ್ರ ಹಿಂದೇನಾದ್ರೂ ವೈಜ್ಞಾನಿಕ ಕಾರಣಗಳಿದೆಯಾ, ಅಥವಾ ನಮ್ಮ ಮನೆಯಲ್ಲಿ ಹಿಂದಿನವರು ಮಾಡ್ತಿದ್ರು ನಾವು ಮಾಡೋಣ ಅನ್ನೋದು ಕಾರಣನಾ, ಅಥವಾ ಅದಕ್ಕೆ ಏನಾದ್ರೂ ವಿಶೇಷವಾದ ಸಂಗತಿ, ವಿಶೇಷ ಕ್ರಮ ಇದೆಯಾ? ನಾನದನ್ನ ತಿಳಿಸ್ಕೊಡ್ತೀನಿ. ನೋಡಿ, ದೇವಸ್ಥಾನಕ್ಕೆ ಹಿಂಗೆ ಸುತ್ತು ಬರೋದನ್ನ ನಾವು ಪ್ರದಕ್ಷಿಣೆ ಅಂತ ಕರಿತೀವಿ. ಈ ಪ್ರದಕ್ಷಿಣೆಗೆ ತನ್ನದೇ ಆದ ನಿಯಮಗಳಿದೆ, ವೈಜ್ಞಾನಿಕ ಕಾರಣವೂ ಇದೆ. ಪ್ರದಕ್ಷಿಣೆ ಬರೀ ಸುತ್ತು ಬರೋದಷ್ಟೇ ಅಲ್ಲ, ಹೇಗೆ ಮಾಡಬೇಕು, ಏಕೆ ಮಾಡಬೇಕು, ಇದನ್ನ ಮಾಡುವಾಗ ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು, ಇದು ಕೂಡ ಕಡ್ಡಾಯ. ಹೀಗೆ ಪ್ರದಕ್ಷಿಣೆಯನ್ನ ಶಾಸ್ತ್ರದಲ್ಲಿ ಅನೇಕ ಸ್ತೋತ್ರ ಮಂತ್ರಗಳಿಂದ ಉಲ್ಲೇಖಿಸಲಾಗಿದೆ. ಅದರಲ್ಲಿ ಬಹಳ ಪ್ರಸಿದ್ಧವಾದ ಮಂತ್ರ ಅಂದ್ರೆ ಯಾನಿ ಕಾನಿಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ಏನಿದರ ಅರ್ಥ ಗೊತ್ತಾ? ನಾವು ಹಿಂದಿನ ಜನ್ಮಾಂತರಗಳಲ್ಲಿ ಮಾಡಿದ ಅನೇಕ ಪಾಪಗಳು, ಜೊತೆಗೆ ಅನೇಕ ಪಾಪ ಕರ್ಮಗಳನ್ನ ಈ ಪ್ರದಕ್ಷಿಣೆ ಮಾಡುವುದರಿಂದ ನಾಶವಾಗಬೇಕು. ಜೊತೆಗೆ ಮುಂದೆ ಎಂದೂ ಹೀಗೆ ಪಾಪಗಳನ್ನ ಮಾಡದಂತೆ ದೇವರು ನಮಗೆ ಸದ್ಬುದ್ಧಿಯನ್ನ ನೀಡಲಿ ಅಂತ ಪ್ರಾರ್ಥಿಸೋದೇ ಈ ಮಂತ್ರದ ಅರ್ಥ. ಹೀಗೆ ಇಷ್ಟೊಂದು ಅರ್ಥಗರ್ಭಿತವಾದ ಪ್ರದಕ್ಷಿಣೆಯನ್ನ ನಾವು ಭಕ್ತಿಯಿಂದ ಮಾಡಬೇಕು. ಅದಕ್ಕೆ ನಿಯಮಗಳೂ ಇದೆ. ಸಾಮಾನ್ಯವಾಗಿ ನಾವು ಎಲ್ಲರೂ ಮಾಡಬಹುದಾದಂಥ, ಎಲ್ಲರೂ ಪಾಲಿಸಬಹುದಾದಂಥ ನಿಯಮ ಯಾವುದು ಗೊತ್ತಾ? ಅದನ್ನ ಚತುರಂಗ ಪ್ರದಕ್ಷಿಣೆ ಅಥವಾ ಚತುರಂಗ ಪರಿಕ್ರಮ ಅಂತ ಕರಿತೀವಿ. ಏನಿದು ಚತುರಂಗ ಪರಿಕ್ರಮ? ನೋಡಿ, ಇಲ್ಲಿ 4 ನಿಯಮಗಳನ್ನ ಶಾಸ್ತ್ರ ವಿಧಿಸಿದೆ. ನಾವು ಪ್ರದಕ್ಷಿಣೆಗೆ ಬರುವಾಗ ಮೊದಲನೇ ನಿಯಮ ಪಾಲಿಸಬೇಕಾದದ್ದು ಏನು ಅಂದ್ರೆ, ನಾವು ಪ್ರದಕ್ಷಿಣೆಯನ್ನ ಅತ್ಯಂತ ನಿಧಾನವಾಗಿ ಹಾಕಬೇಕು. ಸುತ್ತು ಬರುವಾಗ ಯಾವುದೇ ಮಾತನಾಡದೆ ನಿಧಾನಕ್ಕೆ ಒಂದೊಂದೇ ಹೆಜ್ಜೆಯನ್ನ ಇಡ್ತಾ ಮನಸ್ಸಿನಲ್ಲಿ ದೇವರ ಧ್ಯಾನವನ್ನ ಮಾಡ್ತಾ ಚಲಿಸಬೇಕು. ಎಷ್ಟು ನಿಧಾನವಾಗಿ ಚಲಿಸಬೇಕು ಅಂದ್ರೆ, 9 ತಿಂಗಳ ತುಂಬು ಗರ್ಭಿಣಿ ಹೇಗೆ ನಿಧಾನವಾಗಿ ಒಂದು ಕೊಡವನ್ನು ಹೊತ್ತು ನಡೆಯಬಲ್ಲಳೋ ಅಷ್ಟು ನಿಧಾನಕ್ಕೆ ನಮ್ಮ ಪ್ರದಕ್ಷಿಣೆ ಇರಬೇಕು. ಇದು ಮೊದಲನೇ ನಿಯಮ. ಎರಡನೇ ನಿಯಮ ಏನ್ ಗೊತ್ತಾ? ಎರಡನೇ ನಿಯಮದಲ್ಲಿ ಭಕ್ತಿಯಿಂದ ಕೈಗಳನ್ನ ಜೋಡಿಸಿರಬೇಕು, ಅಥವಾ ಕೈಗಳನ್ನ ತಲೆಯ ಮೇಲೆ ನಮಸ್ಕಾರ ಪೂರ್ವಕವಾಗಿ ಹಿಡಿದರೂ ಸಾಕು. ಇನ್ನು ಮೂರನೇ ನಿಯಮದ ಪ್ರಕಾರ ನಾವು ಬಾಯಲ್ಲಿ ಭಗವಂತನ ಸ್ತೋತ್ರ, ಮಂತ್ರ, ದೇವರ ಕುರಿತಾದ ಶ್ಲೋಕಗಳನ್ನ ಹೇಳ್ತಿರ್ಬೇಕು. ಇನ್ನು 4ನೇ ನಿಯಮದಲ್ಲಿ ಮನಸ್ಸಿನಲ್ಲಿ ನಮ್ಮ ಆರಾಧ್ಯ ಮೂರ್ತಿ ಭಗವಂತ ದೇವರ ಧ್ಯಾನವನ್ನ ಮಾಡ್ತಾ ನಿಧಾನಕ್ಕೆ ಸುತ್ತಿ ಬರೋದನ್ನ ಪ್ರದಕ್ಷಿಣೆ ಅಂತ ಕರಿತೀವಿ. ಹೀಗೆ ಈ 4 ನಿಯಮಗಳನ್ನ ಅನುಸರಿಸಿ ಮಾಡುವಂತಹ ಪ್ರದಕ್ಷಿಣೆ ಅದು ಚತುರಂಗ ಪ್ರದಕ್ಷಿಣೆ ಅಥವಾ ಚತುರಂಗ ಪರಿಕ್ರಮ ಅನಿಸಿಕೊಳ್ಳುತ್ತೆ. ಈ ಚತುರಂಗ ಪರಿಕ್ರಮ ಅಥವಾ ಪ್ರದಕ್ಷಿಣೆಯ ಜೊತೆಗೆ ನಮಸ್ಕಾರವನ್ನ ಕಡ್ಡಾಯವಾಗಿ ಮಾಡಬೇಕು. ನಮಸ್ಕಾರವನ್ನ ಭಕ್ತಿ ಪೂರ್ವಕವಾಗಿ ಮಾಡೋದ್ರಿಂದ ಒಂದು ನಮಸ್ಕಾರ 1 ಕೋಟಿ ನಮಸ್ಕಾರಗಳಿಗೆ ಸಮ ಅಂತ ಹೇಳಿ ಶಾಸ್ತ್ರ ಹೇಳ್ತದೆ.